Audio Jungle. Audio Jungle. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ಅವರ ಯಾವ ವಿಚಾರಗಳನ್ನು ಅನುಸರಿಸ್ತೀರಿ, ಅದ ಹೇಗೆ ನೆರವೇರಿಸ್ತಾ ಇದ್ದೀರಾ ಅಂತ ನಮ್ಮ ಜನತೆಗೆ ಎಲ್ರಿಗೂ ನಮಸ್ಕಾರ. ಹೆಸರು ವೇಳು ಪ್ರಭಾಕರನ್ನು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಟೀಮ್ ಹಂಡ್ರೆಡ್ಸು. ಇವತ್ತು ಈ ದಿನ 135 ನಾವು ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿದ ದಿನ. ಎಲ್ರಿಗೂ ಶುಭಾಶಯಗಳು. ಈ ವರ್ಷ ಸುಮಾರು ಕಡೆ ಹೊಸದಾಗಿ ಬೋರ್ಡು ಇವರು ನಮ್ಮ ದೇವರಂತ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೂ ಸ್ಟ್ಯಾಚು ಎಕ್ಸಿಬಿಟ್ ಮಾಡ್ತಾರೋ ತುಂಬಾನೇ ಸಂತೋಷ. ಇನ್ನು ಮುಂದಕ್ಕೆ ಇದನ್ನೇ ಹೆಚ್ಚಾಗಬೇಕು. ಎಲ್ರಿಗೂ ನಮಸ್ಕಾರ. ಸರ್, ನಿಮ್ಮ ಹೆಸರು ಮತ್ತೆ ಈಗ ತುಂಬಾ ಜಾತಿ ಇವಾಗ 2026 ಅಲ್ಲೂ ಜಾತಿ ಹುಡುಗಿರಿನ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಇದೆ. ಮತ್ತೆ ಅದು ನೀವ್ ಹೆಂಗೆ ಡಾಕ್ಟರ್ ಅಂಬೇಡ್ಕರ್ ಸಂಘದಿಂದ ಲೈಕ್ ಹೆಂಗ್ ಹೆಲ್ಪ್ ಮಾಡ್ತಾ ಇದ್ದೀರಾ, ಹುಡುಗಿರ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ, ಮತ್ತೆ ಈ ಜಾತಿ ಅಂತ ಇನ್ನ ಇದಾರಲ್ಲ ಅವ್ರಿಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ, ಜಾತಿ ಮತ್ತೆ ಭಾಷೆ? ಎಲ್ರಿಗೂ ನಮಸ್ಕಾರ. ನಾನು ಕಲೀಮು, HBR ವಾರ್ಡಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಅಖಂಡ ಪ್ರಪಂಚಕ್ಕೆ ಹಾಗೂ ಅಖಂಡ ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ನಾವೆಲ್ಲ ಆಚರಿಸ್ಕೊಂತಿದ್ದೀವಿ. ಮೊಟ್ಟ ಮೊದಲನೇದಾಗಿ ತಮಗೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಶುಭಾಶಯಗಳನ್ನು ಎಲ್ಲರಿಗೂ ನಾನು ಕೋರಕ್ಕೆ ಇಚ್ಛೆ ಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ. ನಾವು ಅವ್ರ ಬಗ್ಗೆ ಹೇಳ್ಬೇಕಾದ್ರೂ, ನಾವು ಹೆಸರು ತಗೋಬೇಕಾದ್ರೂ ನಾವು ಅಷ್ಟು ದೊಡ್ಡವರಾಗಿಲ್ಲ ಇನ್ನು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಬೇಕಾದ್ರು ನಮ್ಮ ಬಾಯಿಂದ, ಆದ್ರೂ ನಾವಿವತ್ತು ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕಾಗುತ್ತೆ. ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಹೆಣ್ಮಕ್ಳಿಗೆ ಏನು ಕೊಡುಗೆ ಇದೆ ಇವತ್ತು 2025 ಅಂತ. ಇವತ್ತು ನಾವೆಲ್ಲ ವಿದ್ಯಾವಂತರಾಗಿ ಇವತ್ತು ನಿಮ್ ಕೈಯಲ್ಲಿ ಮೈಕ್ ಇದೆ, ಆ ಮೈಕ್ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಅಧಿಕಾರ. ನಮ್ಮ ಇಂಥ ಒಂದು ಸುಂದರವಾದ ಭಾರತ ದೇಶದಲ್ಲಿ ನಮ್ಗೆಲ್ಲಾನು ಮಾತಾಡೋದಕ್ಕೆ ಅಧಿಕಾರ ಇದೆ, ಮುಂದೆ ಬರ್ಬೇಕಾದ್ರೆ ಅಧಿಕಾರ ಇದೆ, ವಿದ್ಯೆ ಪಡ್ಕೊಳೋದಕ್ಕೆ ಅಧಿಕಾರ ಇದೆಯಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂತ ಒಂದು ಸಂವಿಧಾನ. ಹೆಣ್ಮಕ್ಳು ಇವತ್ತು ಬಹಳಷ್ಟು ಕಡೆ ವಿದ್ಯಾವಂತರಾಗಿದ್ದಾರೆ. ಬಹಳ ಮೇಲ ದರ್ಜೆಗೆ ನಮ್ಮ ದೇಶದ ಹೆಣ್ಮಕ್ಳು ಹೋಗಿದ್ದಾರೆ. ನಾನು ಇನ್ನೊಂದು ವಿಚಾರ ತಮ್ಗೆಲ್ಲ ಹೇಳಕ್ ಇಚ್ಛಿಸ್ತೇನೆ. ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿನ ಕಾಲದಲ್ಲಿ ನಮ್ಮ ಸಂವಿಧಾನ ರಚನೆ ಮಾಡ್ತಿದ್ರು, ಆ ಕಾಲದಲ್ಲಿ ನಮ್ಮ ಭಾರತ ದೇಶದ ಜನಸಂಖ್ಯೆ ಸುಮಾರು ಒಂದು 25ರಿಂದ 30 ಕೋಟಿ ಏನೋ ಇತ್ತು. ಆ ಜನಸಂಖ್ಯೆಯನ್ನ ಬಾಬಾ ಸಾಹೇಬ್ ಇಟ್ಕೊಂಡು ಸಂವಿಧಾನ ರಚನೆ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಏನಾಗಿತ್ತಂದ್ರೆ, ಈ ದೇಶದಲ್ಲಿ ಸುಮಾರು ಒಂದು 150-200 ಕೋಟಿಯಷ್ಟು ಜನಸಂಖ್ಯೆ ಆಗ್ಬೋದು, ನಾನು ಇಲ್ದೇ ಇರುವಾಗ್ಲೂ ಅವ್ರು ಕಿತ್ತಾಡ್ಕೊಂತಾರೆ, ಜಾತಿ ಅಂತ ಕಿತ್ತಾಡ್ಕೊಂತಾರೆ, ಮೇಲು ಕೀಲು ಅಂತ ನೋಡಿ ಎಲ್ಲರಿಗೂ ಭೇದ ಭಾವ ಎಲ್ಲ ಮಾಡ್ತಾರೆ ಅಂತ ಇದು ಯೋಚನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಏನ್ ಅವತ್ತಿನ ಕಾಲದಲ್ಲಿ ಆ 30 ಕೋಟಿ ಜನಸಂಖ್ಯೆಗೆ ಸಂವಿಧಾನ ಕೊಟ್ಟಿದ್ರು, ಅದೇ ಸಂವಿಧಾನ ಇವತ್ತು 130 ಕೋಟಿ ಜನಸಂಖ್ಯೆಗೆ ರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದೆ.
ಇನ್ನ ಮುಂದಿನ ದಿನಗಳಲ್ಲಿ 200 ಕೋಟಿಯಷ್ಟು ಜನಸಂಖ್ಯೆ ದೇಶದಲ್ಲಾದ್ರೂ ಆ ಸಂವಿಧಾನ ರಕ್ಷಣೆ ಮಾಡುತ್ತಂತ ಹೇಳಕ್ ಬಯಸ್ತೀನಿ ನಾನು. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ಇವಾಗ ನಾವು ದೇವನಂದಿ ಇದೂನು ಒಂದು ಬ್ಯಾಂಗ್ಳೂರ್ ಪಟ್ಟಣನೇ. ಸೊ ನಿಮ್ಗೆ ರಜೆ ಅಂತ ನಮ್ಮ ಅಣ್ಣ ಮನೆಗೆ ಹೋಗಿದ್ದೆ, ಅಲ್ಲಿ ಟ್ಯೂಷನ್ ಮಾಡ್ತಾ ಇದ್ದೆ. ಇವಾಗ್ನು ಅಲ್ಲಿ ಕೇಳ್ತಾರೆ ಏನಕ್ಕೆ ಅವ್ರನ್ನ ಕರ್ಕೊಂಡ್ರಿ, ಆ ಜಾತಿನ ಕರ್ಕೊಂಡ್ರಿ ಅಂತ. ಸೊ ನಾವೆಲ್ಲ ಸೇರಿ ಅದನ್ನ ಒಡೆದಾಕ್ಬೇಕು. ಯಾಕಂದ್ರೆ ಅವ್ರ ಜಾತಿ ನೋಡಿಲ್ಲ, ಎಜುಕೇಶನ್ ನೋಡಿದ್ರು. ಧೈರ್ಯ ಇರ್ಬೇಕು. ಸೊ ಆ ಧೈರ್ಯನ ನೀವೆಲ್ಲರೂ ತುಂಬೇಕಂತ ನನ್ನ ಒಂದೇ ಒಂದು ಕೋರಿಕೆ. ಖಂಡಿತ ಮೇಡಮ್. ಇದು ನೋಡಿ, ಇವತ್ತು ನಾನು ಆಗ್ಲೇ ಹೇಳಿದೆ, ಅಖಂಡ ಭಾರತದಲ್ಲಿ ಇದೊಂದು ಹಬ್ಬದ ಆಚರಣೆ ನಾವು ಮಾಡ್ತಾ ಇರೋದು. ಈ ಹಬ್ಬದಲ್ಲಿ ಎಲ್ಲಾ ರೀತಿಯ ಜನ, ಭಾಷೆ ಮಾತಾಡೋರು, ತಮಿಳು, ಕನ್ನಡ, ಉರ್ದು ಮಾತಾಡೋರು ಸಹ ಬಂದು ಇಲ್ಲಿ ಆಚರಣೆ ಮಾಡ್ತಾರೆ. ಅವರು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ನಮ್ಮೆಲ್ಲರಿಗೂ ಇದು ಒಂದು ಹಬ್ಬ ಮೇಡಮ್. ಸೊ ಈ ರೀತಿ ನಾವು ಪ್ರತಿ ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಮಾಡುವಂತ ಕಾರ್ಯಕ್ರಮಕ್ಕೆ ಎಲ್ಲಾ ಪಂಗಡದವರು ಸೇರಿ ಮಾಡಿದ್ರೆ ಆ ಭೇದ ಭಾವ ತುಂಬಾ ದೂರ ಆಗುತ್ತೆ ಅಂದ್ಕೊಂತೀನಿ. ಜಾತಿ ಅನ್ನೋದು ಯಾವಾಗಲೂ ಬರೀ SC ಅವ್ರ ಬಾಯಿಂದ ಜಾಸ್ತಿ ಬರೋದು. ಯಾವ ಜಾತಿ ಇಲ್ಲ, ಮತ ಇಲ್ಲ ಅಂತ. ಈ ಮಾತು ಐಕ್ಯ ಎಷ್ಟು ಅವರಿಂದ ಬರ್ಬೇಕು. ಬರೀ ಎಲೆಕ್ಷನ್ ನಲ್ಲಿ ಮಾತ್ರ ಇಲ್ಲ, ಐಕ್ಯ ಎಷ್ಟು ಅವ್ರ ಬಾಯಿಂದ ಬರ್ಬೇಕು. ಅದು ನಾವು ಇನ್ನ ಕೇಳಿಲ್ಲ. ಅಲ್ಲ ಅದೇ ಇರೋದು ಅದೇ. ಈಗ ನೋಡಿದ್ರೆ ಮಣ್ಣನ್ನು ಇಲ್ಲಿ ಸರ್ವೆ ಮಾಡಕ್ ಹೋದ್ರು ಅವ್ರ ಮನೆ ತೋದ್ಬಿಟ್ಟು SC ಅವ್ರು ಬಂದವ್ರು ಅಂತ ಹೇಳ್ತಾರೆ. ಐಕ್ಯ ಎಷ್ಟು ಅವ್ರ ಬಾಯಿಂದ. ಏನ್ ಜಾತಿ ಇಲ್ಲ, ಎಲ್ಲ ಒಂದೇ ಅಂತ ಬರ್ಬೇಕು ಗೊತ್ತಾ. ಅವ್ರ ಬಾಯಿಂದ ಫಸ್ಟ್ ಬರ್ಬೇಕು ತಾನೆ. ಸಾಬ್ರುಗಳು ಹೇಳಿ ಪಾಪ ಅವ್ರು ಯಾವನ್ನ ಜಾತಿ ಬಗ್ಗೆ ಮಾತಾಡಲ್ಲ, ಮನುಷ್ಯರು ಹೇಳಿ ಅವ್ರು ಹೇಳೋದು. ನೀವ್ ಹೇಳಿ ಕೇಳೋದು ಅರ್ಥ ಆಗುತ್ತೆ. ಆದ್ರೆ ನಮ್ ಬಾಯಿಂದ ಬರೋದ್ನ ಐಕ್ಯ ಎಷ್ಟು ಅವ್ರ ಬಾಯಿಂದ ಬರ್ಬೇಕು. ಅದು ಬರ್ಬೇಕು, ಅವ್ರ ಮನಸ್ಸಲ್ಲಿಂದ ಬರ್ಬೇಕಮ್ಮ. ನಾವೆಲ್ಲ ಬಲವಂತ ಮಾಡಿ ಏನಿಲ್ಲ. ಎಷ್ಟು ಒಂದು ಅಂಬೇಡ್ಕರ್, ಎಷ್ಟು ಲಾಲ್ ಬಾಗ್ ಶಾಸ್ತ್ರಿ, ಎಷ್ಟು ಒಂದು ಲೀಡರ್ ಹುಟ್ಟಿದ್ರು ಅವ್ರ ಬಾಯಿಂದ ಬರ್ಬೇಕು. ನಾವ್ ಏನ್ ಜಾತಿ ಇಲ್ಲ, ಮೇಲ್ ಜಾತಿ ಇಲ್ಲ, ಕೀಳ್ ಜಾತಿ ಅಂತ. ನೀನ್ ಎಲ್ಲಾದ್ರೆ ನೀನು ಮೈಕ್ ಇಟ್ಕೊಂಡಿದ್ರ, ಈಗ ಬೇರೆ ಎಲ್ಲಾದ್ರೂ ಒಂದು ಅಬ್ಸರ್ವ್ ಮಾಡಿ ನೋಡ್ರಿ, ಬರೀ SC ಅವರು ಅವ್ರ ಬಾಯಿಂದಾನೆ ಬರೋದು. ಏನ್ ಜಾತಿ ಇಲ್ಲ, ಏನಿಲ್ಲ. ಬೇರೆ ಬಾಯಿಂದ ಬರುತ್ತಾ? ಸಾಬ್ರುಗಳು ಹೇಳ್ತಾರೆ ಏನ್ ಜಾತಿ ಈಮಾನಿ ಪೂರೈಕಿ ಸಲಾತಿ ಅಂತ. ಬೇರೆಯವರು ಬಾಯಿಂದ ಬರ್ಬೇಕು. ಮೇಲ್ಜಾತಿಯವ್ರ ಬಾಯಿಂದ ಬರ್ಬೇಕು. ಜಾತಿ ಇಲ್ಲ, ನಾವೆಲ್ಲ ಹೊಂದಿ ಅಂತ. ಅವಾಗನೇ ಇದು ಸರಿಯಾಗುತ್ತೆ. ಜೈ ಭೀಮ್. ಜೈ ದ್ರಾವಿಡ ಸ್ವಾಭಿಮಾನಿ ಸೇನೆ ವತಿಯಿಂದ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು ಪಾರ್ಥಿಬನ್ ಅಂತ. ಈ ಬಾಬಾ ಸಾಹೇಬ್ರವರು ವಿಶ್ವಜ್ಞಾನಿ, ಪುಸ್ತಕ ಪ್ರೇಮಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನದ ಅಂಗವಾಗಿ ಇವತ್ತು ನಮ್ಮ ಅಖಿಲ ಭಾರತ ಮಾನವ ಹಕ್ಕುಗಳ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇರ್ತಕ್ಕಂಥ CS ವೇಲು ಪ್ರಭಾಕರ್ ಸರ್ ಬಂದಿದ್ದಾರೆ. ಮತ್ತು ನಮ್ಮ ಭಾಗದ ಸರೋಜನಗರ ಕ್ಷೇತ್ರದ ಒಂದು ಭಾಗದಲ್ಲಿ ಛೋಟಾ ಕಲೀಂ ಸರ್ ಅವರು ಬಂದಿದ್ದಾರೆ. ಈ ಭಾಗದಲ್ಲಿ ಸರೋಜನಗರ ಕ್ಷೇತ್ರದ ದ್ರಾವಿಡ ಸ್ವಾಭಿಮಾನಿ ಸೇನೆ ಸರೋಜನಗರ ಕ್ಷೇತ್ರ ಮೈನಾರಿಟಿ ಪ್ರೆಸಿಡೆಂಟ್ ಆಗಿ ಫಯಾಜ್ ಸರ್ ಅವ್ರಿಗೆ ಆಯ್ಕೆ ಮಾಡಿದ್ದೀರಿ. ಮತ್ತೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಅಮೀರ್ ಅವರು ಬಂದಿದ್ದಾರೆ, ಹಾಗೂ ಗುನಾ ಸರ್ ಅವರು ಬಂದಿದ್ದಾರೆ. ಇದರಲ್ಲಿ ನಮ್ಮ 135ನೇ ಜನ್ಮದಿನದ ಅಂಗವಾಗಿ ಇವತ್ತು ಬಾಬಾ ಸಾಹೇಬರವರಿಗೆ ಒಂದು ಪುಷ್ಪ ಮಾಲೆಯನ್ನು ಹಾಗೂ ಒಂದು ಧ್ವಜಾರೋಹಣವನ್ನು, ಒಂದು ಬೋರ್ಡು ನಾಮಫಲಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ಭೀಮಾ ನಾಯಕರುಗಳಿಗೆ ಭೀಮಾಂದನೆಗಳು. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ದ್ರಾವಿಡ ಸ್ವಾಭಿಮಾನಿ ಸೇನೆ ವತಿಯಿಂದ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು ಪಾರ್ಥಿಬನ್ ಮಾತಾಡ್ತಾ ಇರೋದು. ಈ ನಮ್ಮ ಸರೋಜನಗರ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಅಂಗವಾಗಿ ಇವತ್ತು ನಮ್ಮ ಅಮೀನ್ ಸರ್ ಅವರು ಹಾಗೂ ಅವರ ತಂದೆ ಅಕ್ಬರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಜಾಗದಲ್ಲಿ ನಾವು ಈ ಜಾಗದಲ್ಲಿ ನಿಂತಿದ್ದೀರಂದ್ರೆ ಅವ್ರಿಗೆ ಭೀಮಾ ವಂದನೆಗಳು. ಮತ್ತೆ ನಮ್ಮ ಸಂಘಟನೆಗೆ ಒಂದು ಸಮಾಜ ಸೇವೆ ಮಾಡಲಿ. ಈ ಬಡವರಿಗೆ, ಕಡು ಬಡವರು ಇರ್ತಾರೆ, ಅವರು ಗಂಡ ಕಳ್ಕೊಂಡಿರ್ತಾರೆ ಮತ್ತು ಅಂಗವಿಕಲರಾಗಿರ್ತಾರೆ ಮತ್ತು
ವಯಸ್ಸಾದವರು ಇರ್ತಾರೆ, ಅವ್ರಿಗೆಲ್ಲ ಒಂದು ಪೆನ್ಷನ್ ಮಾಡ್ಕೊಡ್ಬೇಕು, ರೇಷನ್ ಕಾರ್ಡ್ ಮಾಡ್ಕೊಡ್ಬೇಕಂತ ಒಂದು ಜಾಗ ಬೇಕಾಗಿತ್ತು. ಬಡವರಿಗೆ ಅಂತ ನಾವು ಎಲ್ಲಾದ್ರೂ ಹೋದ್ರೆ ಒಂದು ಜಾಗ ಸಿಗೋದಿಲ್ಲ. ಅಂತ ಸಮಯದಲ್ಲಿ ನಮ್ಮ ಅಮೀನ್ ಸಾರು ಹಾಗೂ ಅವರ ತಂದೆ ಅಕ್ಬರ್ ಸಾರ್ ಅವರು ನಮಗೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಅದು ಅವ್ರಿಗೆ ಯಾವಾಗಲೂ ಚಿರಣಿಯಾಗಿ ಇರ್ತೀರಂತ ಈ ಭಾಗದಲ್ಲಿ ಹೇಳ್ಕೊಂಡು, ಬಾಬಾ ಸಾಹೇಬ್ರವರ ಜನ್ಮದಿನದ ಅಂಗವಾಗಿ ಇವತ್ತು ದ್ರಾವಿಡ ಸ್ವಾಭಿಮಾನ ಸೇನೆಯ ಸಂಘಟನೆಯ ಸರೋಜನಗರ ಕ್ಷೇತ್ರದ ಮೈನಾರಿಟಿ ಪ್ರೆಸಿಡೆಂಟ್ ಆಗಿ ಫಯಾಜ್ ಆಯ್ಕೆ ಆಗಿದ್ದಾರೆ. ಅವರು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೆ ಭೀಮಾ ವಂದನೆಗಳು. ಮತ್ತೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಅಮೀರ್ ಅವರು ರಾತ್ರಿ ಹಗಲಿಂದ ಶ್ರಮಿಸಿ ನಮ್ಮ ಜೊತೆಗೆ ಕೂಡಿದ್ದು ಇವತ್ತು ಒಂದು 3 ನಾಮಫಲಕ ಬೋರ್ಡ್ಗಳನ್ನು ಉದ್ಘಾಟನೆ ಮಾಡಲಿದ್ದೇವೆ. ಮತ್ತೆ ಒಂದು 3 ಬಾಬಾ ಸಾಹೇಬ್ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಭೀಮಾ ವಂದನೆಗಳು. ಮತ್ತೆ ಈ ಭಾಗದಲ್ಲಿ ಹಿರಿಯ ನಾಯಕರಾಗಿರ್ತಕ್ಕಂಥ ಗುಣ ಸಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಭೀಮಾ ವಂದನೆಗಳು. ಮತ್ತೆ ಎಲ್ಲ ನಮ್ಮ ನಾಯಕರುಗಳು ಬಂದಿದ್ದಾರೆ, ಹಾಗೆ ಮೋನಿಕಾ ಅವರು ಬಂದಿದ್ದಾರೆ, ಅವ್ರಿಗೂ ಭೀಮಾ ವಂದನೆಗಳು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅಕ್ಬರ್ ಸಾರು ಹಾಗೂ ಅಮೀನ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಬಿ ಕೋಟ್ರಸ್ ಅಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ದ್ರಾವಿಡ ಸ್ವಾಭಿಮಾನಿ ಸೇನೆಯ ಅಮೀರ್ ಖಾನ್ ಅವರ ಕಡೆಯಿಂದ ಇವತ್ತು ಈ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ನಮ್ಮ ಸಂಘಟನೆಯಿಂದ ಮತ್ತೆ ಮಹಿಳೆಯರಿಂದ ಇವತ್ತು ಪುಷ್ಪ ನಮನ ಸಲ್ಲಿಸಲಾಯಿತು. ಇದಕ್ಕೆ ಮುಖ್ಯ ಕಾರಣರಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಮೈಕಲ್ ಅವರು ಇದಕ್ಕೆ ಮೈನ್ ಕಾರಣ. ಈ ಭಾಗದಲ್ಲಿ ಯಾಕಂದ್ರೆ ದಲಿತರು ತುಂಬಾ ಹೀನಾಯವಾಗಿದ್ದಾರೆ, ಅವರೆಲ್ಲ ಮೇಲೆ ಬರಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಅವ್ರಿಗೆ ಸಮಾಜ ಸೇವೆ ಮಾಡಿ ಅವ್ರಿಗೆ ಏನನ್ನು ತೊಂದರೆಗಳಾಗುತ್ತೋ ಅದಕ್ಕೆ ಮುಂದೆ ನಿಂತ್ಕೊಂಡು ಮಾಡ್ಬೇಕಂತ ಒಂದು ಸಹನೆ ಕೊಟ್ಟಿರ್ತಕ್ಕಂಥ ಮೈಕಲ್ ಅವರಿಗೆ ತುಂಬಾ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತೆ ಇಲ್ಲಿ ಈ ಭಾಗದಲ್ಲಿ ಎಷ್ಟೋ ಗಲೀಜುಗಳು ಇರ್ತಾ ಇತ್ತು, ದಿನನಿತ್ಯ ಪ್ರತಿದಿನ ಆ ಭಾಗದಲ್ಲಿ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿದ್ದಕ್ಕ ಈ ಜಾಗದಲ್ಲಿ ಅಮೀರ್ ಅವರಿಗೆ ಭೀಮಾ ವಂದನೆಗಳು. ಯಾವಾಗಲೂ ಮುಸ್ಲಿಮ್ಸ್ ಅವರಿಗೆ ಪುರಾಣ ಪವಿತ್ರವಾಗಿರ್ಬೋದು, ಹಿಂದೂ ಅವರಿಗೆ ಭಗವದ್ಗೀತೆ ಪವಿತ್ರವಾಗಿರ್ಬೋದು, ಆದ್ರೆ ನಮ್ಮ ಎಲ್ಲರಿಗೂ ಪವಿತ್ರವಾದ ಗ್ರಂಥ ಯಾವ್ದಂದ್ರೆ ಸಂವಿಧಾನ. ಅದಕ್ಕೆ ಮೂಲ ಕಾರಣನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಭಾಗದಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಾಗಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಅದಕ್ಕೆ ಇವತ್ತು ಅವರ ಜನ್ಮದಿನದ ಅಂಗವಾಗಿ ಇವತ್ತು ಪುಷ್ಪ ನಮನ ಸಲ್ಲಿಸಿ ಅವ್ರಿಗೆ ಗೌರವ ಸಲ್ಲಿಸ್ತಾ ಇದ್ದೀರಿ. ಜೈ ಭೀಮ್. ಜೈ ಭೀಮ್. ನಮಸ್ತೆ, ತಾವು ಹೆಸರು ಹೇಳಿ ಮತ್ತೆ ಯಾಕೆ ಸೇರಿದ್ರ ಇಲ್ಲಿ ಅಂತ ಕರೆಕ್ಟ್ ಆಗಿರುತ್ತೆ. ಸರ್, ನಮ್ಮ ಹೆಸರು ಪುರುಷೋತ್ತಮ್ ಅಂತ. ನಾವು ಸಮಾಜ ಸೇವೆಯಲ್ಲಿ ತೊಡಗಿದ್ದೀರಿ. ಯಾವ್ದಕ್ಕೋಸ್ಕರ ಸೇರಿದ್ರ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ಬಂದು ಸುಮಾರು ದಿವಸದಿಂದ ಕನಸಿತ್ತು. ಈ ಒಂದು ನಮ್ಮ ಪರಮ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನ ಹುಟ್ಟುಹಬ್ಬ ದಿನಾಚರಣೆದಂದು ನಾವು ನಾಮಫಲಕಗಳು ಬಂದ್ಬಿಟ್ಟು ಇತರನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಡೆ ಬಂದು ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ನಮ್ಮ ಸಂಘಟನೆ ವತಿಯಿಂದ ಬಂದು ಏನೋ ಕಾರ್ಯಕರ್ತರು ಆಗಿರ್ಬೋದು, ಅವರ ಒಂದು ಒತ್ತಾಯದಿಂದ ಇವತ್ತಿನ ದಿವಸ ಬಂದು ಏನೋ 135ನೇ ಜನ್ಮ ದಿನದಂದು ನಾಮಫಲಕ ಬೋರ್ಡ್ಗಳನ್ನ ಈ ತರನ ಮಾಡ್ಬೇಕು, ಅದನ್ನ ಬಂದು ನಾವು ಓಪನ್ ಸೆರೆಮನಿ ಮೆಟ್ಕೊಳ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ದಿನದಂದು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಆಗ್ಲೇ ಬಂದು ಉದ್ಘಾಟನೆ ಆಗಿದೆ. ಇನ್ನ 2-3 ಕಡೆ ಹೋಗೋದೈತಿ, ಅಲ್ಲಿ ಕೂಡ ಮಾಡೋಂತ ಉದ್ದೇಶ ತಗೊಂಡಿದ್ದೀರಿ. ಆಗ್ಲೇ ಬಂದು ಇದಕ್ಕೆ ಹಿಂದೆ ಬಂದು ಇದೇ ಸ್ಥಳದಲ್ಲಿ ಇಲ್ಲಿಂದ ಬಂದ್ಬಿಟ್ಟು ಆ ಪಕ್ಕದಲ್ಲೇ ಒಂದು ನಾಮಫಲಕ ಬೋರ್ಡ್ ಕೂಡ ಈ ತರದ ಮಾಡಿದಿರಿ. ನಾವು ಎಲ್ಲಿ ಬಂದು ಕೆಲವೊಂದು ನಮ್ಗೆ ಆಗ್ದಿರೋರು ಬಂದು ಆ ಬೋರ್ಡ್ಗಳನ್ನ ದುರ್ಯೋಪಯೋಗ ಪಡಿಸ್ಕೊಂಡು ಆ ಬೋರ್ಡ್ಗಳನ್ನ ತೆಗೆದಾಕಿ ನಮಗೆ ಬಂದು ಒಂದು ರೀತಿಯಲ್ಲಿ ಬಂದು ಕಿರುಕುಳ ಕೊಟ್ಟು ಹಿಂಸೆ ಕೊಟ್ಟಿದ್ರು. ಅದಕ್ಕೆ ಸಪೋರ್ಟ್ ಆಗಿ ಅದಕ್ಕೆ ಬದಲಾಗಿ ಬಂದು ಇಲ್ಲೊಂದು ಬೋರ್ಡ್ ಹಾಕ್ಲೇಬೇಕನ್ನೋ ನಿರ್ಧಾರ ತಗೊಂಡು ಉದ್ದೇಶ ತಗೊಂಡು ಈಗ ಮಾಡಿರೋದು ಇವತ್ತಿನ ವಿಷಯ ಇದೆ. ಜೈ ಭೀಮ್. ಎಸ್ ಸಿ ರಿಸರ್ವ್ ಇದು ಅವಾಗ ಹೇಗೋ ಅಂಬೇಡ್ಕರ್ ಬೋರ್ಡ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋರ್ಡ್ನ ಕಟ್ಟಾಗ್ತಾ ಇದಾರಲ್ಲ, ಇದು MLA ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಈಗ ಬಾಬಾ ಸಾಹೇಬನ್ನ ಅರ್ಥ ಮಾಡ್ಕೊಂಡು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಆಗಿರ್ಬೋದು, ಸಾಮಾನ್ಯ ವ್ಯಕ್ತಿಗಳಾದ್ರೆ ಬಾಬಾ ಸಾಹೇಬರಿಗೆ ತಲೆ ಬಾಗ್ತಾರೆ, ಕೈ ಕಟ್ತಾರೆ, ಅವ್ರಿಗೆ ಗೌರವ ಕೊಡ್ತಾರೆ. ಬಾಬಾ ಸಾಹೇಬರನ್ನ ಯಾರು ಅರ್ಥ ಮಾಡ್ಕೊಂಡಲ್ವೋ ಅವರು ಕೂಡ ಬಾಬಾ ಸಾಹೇಬ್ರಿಗೆ ಬೆಲೆ ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ.
ಹಂಗಂದ್ರೆ ಅವ್ರೇನು ನಮ್ಮ ಭಾರತ ದೇಶದಲ್ಲಿ ಅಂತ ಒಂದು ಏನೋ ಜನರು ಇರೋದೇ ತಪ್ಪು, ಇರೋದೇ ವೇಸ್ಟ್, ಅವ್ರು ನಾಲಾಯಕು ಆದಂತ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಸಾಮಾನ್ಯ ಜನಗಳಾಗಿರ್ಬೋದು ಅನ್ನೋ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಜೈ ಭೀಮ್, ಜೈ ದ್ರಾವಿಡ ಸ್ವಾಭಿಮಾನಿ ಸೇನೆ. ಇವತ್ತು ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಅಂಗವಾಗಿ ಇವತ್ತು ಈ ಭಾಗದಲ್ಲಿ ಮಧ್ಯಭಾಗದಲ್ಲಿ ನಿಂತಿದ್ದೀರಿ. ಇದು ಪುಲಿಕೇಶಿ ನಗರ ವಿಧಾನಸಭಾ ಹಾಗೂ CV ರಾಮನಗರ ವಿಧಾನಸಭಾ ಎರಡು ಕ್ಷೇತ್ರವನ್ನು ಸೇರುತ್ತೆ. ಇಂಥ ಭಾಗದಲ್ಲಿ ಇವತ್ತು ಅದ್ದೂರಿಯಾಗಿ ಕಟ್ಟ ಕಡೆಯಿಂದ ಬಂದು ರಾಜಕೀಯ ವ್ಯಕ್ತಿಗಳು ಹಾಗೂ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಇವತ್ತು ಯಾವ ವರ್ಷನೂ ಇಲ್ಲದ ಹಾಗೆ ಇವತ್ತು ತುಂಬಾ ಅದ್ದೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಭೀಮಾ ವಂದನೆಗಳು. ಮತ್ತೆ ಈ ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಶೋಕ್ ಅವರಿಗೆ ನಾವು ಅವರಿಗೆ ಪುಲಿಕೇಶ್ ನಗರ್ ಪ್ರೆಸಿಡೆಂಟ್ ಆಗಿ ಮಾಡಿದ್ದೀರಿ. ಇದಕ್ಕೆ ನಮಗೆ ದಲಿತ ನಾಯಕರಾಗಿ ಇರ್ತಕ್ಕಂಥ ಪುರುಷೋತ್ತಮ್ ಸಾರು ನಮ್ಮ ಸಂಘಟನೆಗೆ ಸಪೋರ್ಟ್ ಮಾಡಿ ಈ ಭಾಗದಲ್ಲಿ ಒಂದು ನಾಮಫಲಕವನ್ನು ಇಟ್ಟಿದ್ದೀರಿ. ಇದಕ್ಕೆ ಮೂಲತಃ ಕಾರಣ ನಮ್ಮ ರಾಜ್ಯ ಖಜಾಂಚಿಯಾಗಿ ಇರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಅವರು ನೇತೃತ್ವದಲ್ಲಿ ಈ ನಾಮಫಲಕವನ್ನು ಅಳವಡಿಸಿದಿರಿ. ಅವರಿಗೆ ಭೀಮಾ ವಂದನೆಗಳು. ಈ ಕಾರಣಾಂತರದಿಂದ ಅವರು ಇವತ್ತು ಊರಲ್ಲಿ ಇಲ್ಲ, ಒಂದು ವಾರದಿಂದ ಅವರು ಆಚೆ ಕಡೆ ಇದ್ದಾರೆ. ಅವ್ರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಅವ್ರಿಗೆ ಭೀಮಾ ವಂದನೆಗಳು. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ದ್ರಾವಿಡ ಸ್ವಾಭಿಮಾನಿ ಸೇನೆ. ವಿಶ್ವಜಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಪುಸ್ತಕ ಪ್ರೇಮಿ, ನಮ್ಮ ಎಲ್ಲರ ಪಿತಾಮಹ ಯಾರಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ 135ನೇ ಹುಟ್ಟು ಹಬ್ಬದ ಆಚರಣೆಯಂದು ಇವತ್ತು ಶಿವಾಜಿನಗರ ಕ್ಷೇತ್ರದ 92 ವಾರ್ಡು ಕೌನ್ಸಿಲರ್ ಆಗಿರ್ತಕ್ಕಂಥ ಇಸ್ತಾಕ್ ಪೈಲ್ವಾನ್ ಸರ್ ಅವರ ಒಂದು ನಾಮಫಲಕ ಜಾಗದಲ್ಲಿ ನಿಂತಿದ್ದೀರಿ. ಇದಕ್ಕೆ ಮೂಲತಃ ಕಾರಣ ಯಾರಂದ್ರೆ ನಮ್ಮ ದ್ರಾವಿಡ ಸ್ವಾಭಿಮಾನಿ ಸೇನೆಯ ರಾಜ್ಯ ಖಜಾಂಚಿ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಈ ನಾಮಫಲಕವನ್ನು ಉದ್ಘಾಟನೆ ಮಾಡಿದ್ದೀರಿ. ಇವತ್ತು ಬಾಬಾ ಸಾಹೇಬರ ಹುಟ್ಟುಹಬ್ಬವನ್ನು ಪುಷ್ಪ ನಮನ ಸಲ್ಲಿಸಿ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಯುವ ನಾಯಕರು ಅಮೀರ್ ಹಾಗೂ ಸರೋಜನಗರ ಕ್ಷೇತ್ರದ ಮೈನಾರಿಟಿ ಪ್ರೆಸಿಡೆಂಟ್ ಫಯಾಜ್ ಅವರು, ಆಮೇಲೆ ನಮ್ಮ ಗುಣಶೇಖರ್ ಸರ್ ಅವರು SSD, ಮತ್ತೆ ರವಿ ಸರ್ ಅವರು ಬಂದಿದ್ದಾರೆ. ಮತ್ತೆ ಪುಲಿಕೇಶ್ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅವರು ಬಂದಿದ್ದಾರೆ. ಮತ್ತೆ ನಮ್ಮ ಆಟ ಘಟಕದ ಅಧ್ಯಕ್ಷರುಗಳು ಬಂದು ನಿಂತಿದ್ದಾರೆ. ಇವರಿಗೆಲ್ಲ ಭೀಮಾ ವಂದನೆಗಳು. ಇದಕ್ಕೆ ಮೂಲತಃ ಕಾರಣ ವಿಜಯ್ ಕುಮಾರ್ ಸರ್ ಅವರಿಗೆ ಭೀಮಾ ವಂದನೆಗಳು. ಜೈ ಭೀಮ್.